ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾವು ಈ ದಿನವನ್ನು ಬಹಳ ಅರ್ಥಪೂರ್ವಕವಾಗಿ ಆಚರಿಸಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೇನೆ. ಸ್ವಾತಂತ್ರ್ಯ ಕೊಟ್ಟವರು ನಮಗೆ ಯಾವ ಭಾವನೆಯಿಂದ ಕೊಟ್ಟರು? ನಾವು ಸ್ವಾವಲಂಬಿಗಳಾಗಬೇಕು, ದೇಶದ ಪ್ರತಿ ಒಂದು ಋಣ ತೀರಿಸುವಂಥ ಕೆಲಸಗಳನ್ನು ಮಾಡಬೇಕು, ಜವಾಬ್ದಾರಿಯಿಂದ ಇರಬೇಕು. ಅದನ್ನು ಅರ್ಥಿಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಅದನ್ನು ನಾವು ನಿಭಾಯಿಸಬೇಕು. Efficiency and teamwork. I am extremely happy to share that RWF has manufactured 2,01,150 wheels during the year 2024-25, making the highest ever production in the history of Maharashtra. ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಜಾಗರೂಕ ನಾಗರಿಕರಾಗಿರ್ಬೋದು, ಪ್ರತಿಯೊಬ್ಬ ಪ್ರಜೆ ಈ ದೇಶದ ಸಂವಿಧಾನದ ಸದಾಶಯ, ಅದು ನ್ಯಾಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಇವೆಲ್ಲವೂ ನಾವೆಲ್ಲರೂ ಸೇರಿ ಸಮೃದ್ಧ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಮ್ಮ ಮುಂದಿನ ಪೀಳಿಗೆಗೆ ಪ್ರೇರಣಾದಾಯಕವಾಗಿರ್ತಕ್ಕಂಥ ಒಂದು ಜೀವನವನ್ನ, ನಮ್ಮ ಕಾರ್ಯಶೈಲಿಯನ್ನ, ನಮ್ಮ ನಡವಳಿಕೆಗಳನ್ನ ನಾವು ನಮ್ಮ ಮಾತಿನ ಮುಖಾಂತರ ಅಲ್ಲ, ನಮ್ಮ ಕೃತಿಯ ಮುಖಾಂತರ ನಾವು ನಡ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಏನು ಯುವಕರಿದ್ದಾರೆ, ನಮ್ಮನೆ ಮಕ್ಕಳಿದ್ದಾರೆ, ಅದನ್ನು ಅನುಕರಣೆ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ. ತಿರಂಗ ಜೆಂಡಾನ ಹಚ್ಚಿ ಕೊಟ್ಟು ಅದ್ರ ಇದು ಮಾಡಿ ಪ್ರಭಾತ್ ಪೇರಿ ಎಲ್ಲ ಮಾಡೀವಿ. ಈಗಾದರೂ ಸಹ ನಾವು ಅದೇ ಒಂದು ಸ್ವಾತಂತ್ರ್ಯ ಹೋರಾಟದ ಕಾರ್ಯಕ್ರಮ ನಡೆದ್ರೆ, ಈ ಸಂಘದ ಕಾರ್ಯಕ್ರಮ ನಡೆದ್ರೆ ಎಲ್ಲದ್ರಾಗೂ ಭಾಗವಹಿಸ್ತೀನಿ. ಈಗ ನರೇಂದ್ರ ಮೋದಿಯವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ದೇಶಕ್ಕಾದಂಥ ಅವರಿಂದ ಹಿತ ಆಗಲಿ. ಎಲ್ಲರ ಮನೆಯಲ್ಲೂ ಬಾವುಟವನ್ನು ಹಾರಿಸಬೇಕು ಅಂತ ಹೇಳಿ ಒಂದು ಪ್ರೋಗ್ರಾಮನ್ನು ಅಥವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ ಅವರಿಗೆ ಚಿರಋಣಿಯಾಗಿ ಈ ಘರ್ ಘರ್ ತಿರಂಗ ಅಂತಕ್ಕಂಥ ಬಾವುಟವನ್ನು ನಮ್ಮ ಮನೆಯಲ್ಲೂ ಹಾರಿಸಿ ಎಲ್ಲರ ಮನೆಯಲ್ಲಿ ಹಾರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ನರೇಂದ್ರ ಮೋದಿಯವರು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.